ರಾತ್ರಿ ನಿಧಾನವಾಗಿ ಕಾಡಿನ ಮೇಲೆ ಇಳಿಯುತ್ತದೆ. ಗಾಳಿಯ ಶಬ್ದ ಮರಗಳ ನಡುವೆ ರಹಸ್ಯದಂತೆ ಕೇಳಿಸುತ್ತದೆ. ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಬೀಕೋಲ ಮನೆ. ಅದಕ್ಕೆ ಮುಂದೆ ಒಂದು ಕಾರು ನಿಂತಿದೆ. ಕಾರು ಒಳಗೆ 4 ಸ್ನೇಹಿತರು: ಅರುಣ್, ಮೀನಾ, ಕಿರಣ್, ರವಿ. ಅವರು ಯೂಟ್ಯೂಬ್ಗೆ ಹಾರರ್ ವಿಡಿಯೋ ಮಾಡಲು ಇಲ್ಲಿ ಬಂದಿದ್ದಾರೆ. ರವಿ ನಗುತ್ತಾ: ಇಲ್ಲಿ ಭೂತಗಳಿವೆ ಅಂತ ಎಲ್ಲರೂ ಹೇಳ್ತಾರೆ, ಇವತ್ತು ಅದು ಸುಳ್ಳು ಅಂತ ನಾವು ತೋರಿಸ್ತೀವಿ. ಆದ್ರೆ ಅವರು ಕಾರಿನಿಂದ ಇಳಿದ ತಕ್ಷಣ ಗಾಳಿ ನಿಂತು ಹೋಗುತ್ತದೆ. ಕಾಡು ಅಸಹಜವಾಗಿ ಮೌನವಾಗುತ್ತದೆ. ಅವರು ನಿಧಾನವಾಗಿ ಮೆಟ್ಟಿಲುಗಳನ್ನು ಏರುತ್ತಾರೆ. ಪ್ರತಿ ಹೆಜ್ಜೆಯ ಶಬ್ದ ಮನೆಯೊಳಗೆ ಗಂಭೀರವಾಗಿ ಪ್ರತಿಧ್ವನಿಸುತ್ತದೆ. ಮೇಲೆ ತಲುಪಿದಾಗ ಅರುಣನ ಟಾರ್ಚ್ ಲೈಟ್ ಹಠಾತ್ ಮಿಂಚಿ ಆರಿ ಹೋಗುತ್ತದೆ. ಒಂದು ಕ್ಷಣಕ್ಕೆ ಹಾಲ್ ಕೊನೆಯಲ್ಲಿ ಒಂದು ಉದ್ದನೆಯ ನೆರಳು ನಿಂತಿರುವುದು ಕಾಣುತ್ತದೆ. ಮತ್ತೆ ಕತ್ತಲೆ. ರವಿ ಭಯದಿಂದ: ನೀವು ನೋಡಿದ್ರಾ? ಯಾರೂ ಮಾತಾಡಲ್ಲ, ಏಕೆಂದ್ರೆ ಆ ನೆರಳು ಈಗ ಹತ್ತಿರ ಬಂದಿದೆ. ಆದ್ರೆ ಯಾರೂ ಹೆಜ್ಜೆ ಶಬ್ದ ಕೇಳಿಲ್ಲ. ಮೀನಾ ಒಂದು ಹಳೆಯ ಕೊಠಡಿಯ ಬಾಗಿಲು ತೆರೆಯುತ್ತಾಳೆ. ಅಲ್ಲಿ ಒಂದು ಮುರಿದ ಕನ್ನಡಿಯಿದೆ. ಅವಳು ಟಾರ್ಚ್ ಲೈಟನ್ನು ಕನ್ನಡಿಯ ಮೇಲೆ ತೋರಿಸುತ್ತಾಳೆ. ಅವಳು ಭಯದಿಂದ ಸ್ತಬ್ಧವಾಗುತ್ತಾಳೆ. ಕನ್ನಡಿಯಲ್ಲಿರುವ ಪ್ರತಿಬಿಂಬದಲ್ಲಿ 5 ಜನ ನಿಂತಿದ್ದಾರೆ. ಆದರೆ ಕೊಠಡಿಯಲ್ಲಿ 4 ಜನ ಮಾತ್ರ. ಆಕಸ್ಮಿಕವಾಗಿ ಒಂದು ತಣ್ಣನೆಯ ಧ್ವನಿ ಕೇಳಿಸುತ್ತದೆ. ಬಾಗಿಲು ಧಡಾಕ್ಕೆಂದು ಮುಚ್ಚುತ್ತದೆ. ಎಲ್ಲಾ ಬೆಳಕುಗಳು ಆರಿಹೋಗುತ್ತವೆ. ಕಾಡಿನ ಮಧ್ಯದಲ್ಲಿ ಕಿರುಚಾಟಗಳು ಕೇಳಿಸುತ್ತವೆ. ಬೆಳಗ್ಗೆ ಪೊಲೀಸ್ ಕಾರು ಬರುತ್ತದೆ. ಮನೆಯ ಹೊರಗೆ ಅವರ ಕಾರು ನಿಂತಿದೆ. ಆದರೆ ಮನೆಯೊಳಗೆ ಯಾರೂ ಇಲ್ಲ. ಒಂದು ಕ್ಯಾಮೆರಾ ಮಾತ್ರ ನೆಲದಲ್ಲಿ ಸಿಗುತ್ತದೆ. ಪೊಲೀಸ್ ಆ ವಿಡಿಯೋ ನೋಡುತ್ತಾನೆ. ಕೊನೆಯ ದೃಶ್ಯದಲ್ಲಿ 4 ಸ್ನೇಹಿತರು ಹಾಲ್ನಲ್ಲಿ ನಿಂತಿದ್ದಾರೆ. ಅವರ ಹಿಂದೆ 5ನೇ ನೆರಳು ಕ್ಯಾಮೆರಾಕ್ಕೆ ನಗುತ್ತಿದೆ. ಕಟ್ ಟು ಬ್ಲ್ಯಾಕ್.